ವರ್ಷಾಚರಣೆಯ ಮೇಲೆ ಯಾವುದೇ ರೀತಿಯಾದಂತಹ ಕರೋನಾ ಕರಿನೆರಳಿಲ್ಲ. ಕೇಂದ್ರ ಸರ್ಕಾರನೂ ಇದಕ್ಕೆ ಯಾವುದೇ ಗೈಡ್ಲೈನ್ಸ್ ಕೊಟ್ಟಿಲ್ಲ, ರಾಜ್ಯ ಸರ್ಕಾರನೂ ಯಾವುದೇ ಗೈಡ್ಲೈನ್ಸ್ ಅನ್ನು ಕೊಟ್ಟಿಲ್ಲ. ಸದ್ಯಕ್ಕೆ ಯಾವುದೇ ಕಠಿಣ ರೂಲ್ಸ್ ಇಲ್ಲ. ಈ ಬಗ್ಗೆ ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರು ವಿವರಣೆಯನ್ನ ಮೀಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ಬೇಡ ಅಂತ ಇರುವ ನಿಯಮಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರೋಣ ಸಾಕು ಸದ್ಯಕ್ಕೆ. ಯಾಕೆಂದರೆ ತೀರಾ ನಾವು ಎಲ್ಲದಕ್ಕೂ ಈಗಿಂದನೇ ಬ್ರೇಕ್ ಹಾಕ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಜನರಿಗೂ ಕೂಡ ಸ್ವಲ್ಪ ಫ್ರೀ ಬಿಡಬೇಕಾಗತ್ತೆ. ಒಂದು ವೇಳೆ ಅಂಥ ಪರಿಸ್ಥಿತಿ ಕೈ ಮೀರಿದ್ರೆ ಮುಂದಿನ ದಿನಗಳಲ್ಲಿ ಬೇಕಾದ್ರೆ ನೋಡ್ಕೊಳ್ಳೋಣ ಕಠಿಣ ರೂಲ್ಸ್ ಜಾರಿಗೆ ತರೋದ್ರ ಬಗ್ಗೆ. ಬಟ್ ಈಗ ಏನು ಬೇಡ ಅನ್ನೋ ಲೆಕ್ಕಾಚಾರದಲ್ಲೇ ಮಾತಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಇವಾಗೆಲ್ಲವೂ ಕೂಡ ಜಾರಿಗೆ ಬರ್ತಾ ಇರತಕ್ಕಂಥದ್ದು. ಸೊ ಹಾಗಾಗಿ ಬೆಂಗಳೂರಿನ ಬ್ರಿಗೇಡ್ ರೋಡ್, ಎಮ್ ಜಿ ರೋಡ್ ಇಲ್ಲೆಲ್ಲ ಏನು ಹೊಸ ವರ್ಷಾಚರಣೆ ನಡೆಯುತ್ತೆ, ಯಾವುದೇ ರೂಲ್ಸ್ ಇರಲ್ಲ. ಬಟ್ ನಿಮ್ಮ ಎಚ್ಚರಿಕೆನಲ್ಲಿ ನೀವಿರಿ. ಆಲ್ರೆಡಿ ಹೇಳಿದ್ದಾರೆ ಏನಂತ, ಜನನಿಬಿಡ ಪ್ರದೇಶದಲ್ಲಿ ಮಾಸ್ಕ್ ಹಾಕ್ಕೊಳ್ಳಿ ಅಂತ. ನೀವು ಸೆಲೆಬ್ರೇಟ್ ಮಾಡೋಕ್ಕೆ ಬಂದವರು ಮಾಸ್ಕ್ ಹಾಕ್ಕೊಂಡ್ರೆ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ವಾ? ನೀವು ಅದನ್ನು ಬಿಟ್ಟು ನೀವು ಸ್ವೇಚ್ಛಾಚಾರಿಗಳಾಗ್ತೀವಿ ಅಂತಂದರೆ ನಾಳೆ ದಿನ ಅನುಭವಿಸ್ಬೇಕಾದವ್ರು ನೀವೇನೆ. ನೋಡಿ, ಆದೇಶಗಳನ್ನು ನಿಯಮಗಳನ್ನು ಜಾರಿಗೆ ತರೋದು ಸರ್ಕಾರದ ಇಲಾಖೆಯ ಕರ್ತವ್ಯ. ಆದರೆ ಅದನ್ನು ಪರಿಣಾಮಕಾರಿಯಾಗಿ ಬಳಸ್ತಕ್ಕಂಥದ್ದು ನಮ್ಮ ಕರ್ತವ್ಯ. ನಮ್ಮ ಒಳ್ಳೆಯದಕ್ಕೆ ಅಲ್ವಾ ಸರ್ಕಾರಗಳು ಮಾಡೋದು. ಅದನ್ನು ಪ್ರತಿಯೊಬ್ಬರೂ ಅರ್ಥ ಮಾಡ್ಕೋಬೇಕು. ಹಾಗಂತ ನೀವು ಎಲ್ಲೂ ಹೋಗಬೇಡಿ, ಮನೇಲೇ ಕೂತೀರಿ ಅಂತಲೂ ಹೇಳಲ್ಲ. ಹೋಗಿ ಸೆಲೆಬ್ರೇಟ್ ಮಾಡಿ, ಎಂಜಾಯ್ ಮಾಡಿ. ಬಟ್ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ.